ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡೋಕೆ ಹೋಗ್ತಾ ಇರೋ ಗಾಡಿ ಏತರ್ ರಿಸ್ಟಾ ಝೆಡ್. ಸೊ ಬನ್ನಿ ಹೇಗಿದೆ ನೋಡೋಣ. ನಾವೇನು ನೋಡ್ತಾ ಇದ್ವಿ ಏತರ್ ರಿಸ್ಟಾ ಝೆಡ್. ಇದು ಏತರ್ ರಿಸ್ಟಾದಲ್ಲಿ ಟಾಪ್ ಮಾಡಲ್. ನೀವು ಆಲ್ರೆಡಿ 450 ನೋಡಿರ್ತೀರಾ. ಸೊ ನಿಮಗೆ ಅದೊಂಥರ ಸ್ಪೋರ್ಟಿಸ್ ಫೀಲ್ ಕೊಡುತ್ತೆ. ಅಂದರೆ ಲುಕ್ ಬಂದ್ಬಿಟ್ಟು ಒಂಥರ ಸ್ಪೋರ್ಟಿ ಆಗಿದೆ. ಬಟ್ ಏತರ್ ರಿಸ್ಟಾ ಝೆಡ್ ಒಂಥರ ಕ್ಲಾಸಿಕ್ ಲುಕ್ಕಲ್ಲಿದೆ. ಆಲ್ಮೋಸ್ಟ್ ಇದೊಂಥರ ದೊಡ್ಡವರಿಗೆ ಇಷ್ಟ ಆಗುವಂಥ ಡಿಸೈನಲ್ಲೇ ಮಾಡಿದ್ದಾರೆ. ಸೊ ಒಂಥರ ಹೇಳೋದಾದ್ರೆ ಒಂಥರ ಪಕ್ಕ ಫ್ಯಾಮಿಲಿ ಓರಿಯೆಂಟೆಡ್ ಗಾಡಿನೇ ಅನ್ಬೋದು ಇದನ್ನು. ಸೊ ಒಂದು ಫ್ಯಾಮಿಲಿಗೆ ಹೇಗೆ ಬೇಕೋ ಆ ಥರ ಡಿಸೈನ್ ಮಾಡಿದ್ದಾರೆ. ನಿಮಗೆ ಫ್ರಂಟಲ್ಲಿ ಸ್ಟೈಲಿಶ್ ಆಗಿರೋ ಒಂದು ಸ್ಮಾರ್ಟ್ ಡ್ಯಾಶ್ ಬೋರ್ಡ್ ಸಿಗ್ತಾ ಇದೆ. ಟಚ್ ಸ್ಕ್ರೀನ್ ಸಿಗ್ತಾ ಇದೆ. ಡಿಸ್ಪ್ಲೇನಲ್ಲಿ ಸಿಕ್ಕಾಪಟ್ಟೆ ಫೀಚರ್ಸ್ ಕೂಡ ಇದೆ. ನಿಮಗೆ ಲೈವ್ ಲೊಕೇಶನ್ ಕೂಡ ನೋಡ್ಕೊಬೋದು. ಎಕ್ಸ್ಟ್ರಾ ಫೋನ್ ಇಟ್ಕೊಂಡು ಫೋನ್ ಹೋಲ್ಡರ್ ಹಾಕೊಂಡು ಲೈವ್ ಲೊಕೇಶನ್ ನೋಡೋದೇನು ಬೇಡ. ಸೊ ಇಲ್ಲೇನು ನೀವು ನೋಡ್ತಾ ಇರೋದು SC ಸ್ಕಿಡ್ ಕಂಟ್ರೋಲ್. ಈ ಒಂದು ಫೀಚರ್ ಈ ಸ್ಕೂಟಿನಲ್ಲಿ ನಿಮಗೆ ಸಿಗ್ತಾ ಇದೆ. ಇದು ಆಲ್ಮೋಸ್ಟ್ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಥರನೇ ವರ್ಕ್ ಆಗುತ್ತೆ. ಫ್ರಂಟಲ್ಲಿ ಸಕ್ಕ ಸ್ಲೀಕಿ ಡಿಸೈನ್ ಇದೆ ಆ್ಯಂಡ್ ಇಟ್ಸ್ ಅ ನ್ಯೂ ಸ್ಕೂಟರ್. ಸೊ ಅದಕ್ಕೆ ನಂಬರ್ ಪ್ಲೇಟ್ ಬಿದ್ದಲ್ಲ ಇನ್ನು. ನಿಮಗೆ ಫ್ರಂಟಲ್ಲಿ ಒಂದು ಏತರ್ ಬ್ಯಾಡ್ಜಿಂಗ್ ಕಾಣ್ತಾ ಇರ್ಬೋದು. ಆ್ಯಂಡ್ ಲೈಕ್ ನಿಮಗೆ LED DRL ಸಿಗುತ್ತೆ. ಸೊ LED ಇಂಡಿಕೇಟರ್ಸ್ ಮತ್ತು LED ಹೆಡ್ ಲ್ಯಾಂಪ್ಸ್ ಇದೆ. ಆ್ಯಂಡ್ ಫ್ರಂಟಲ್ಲಿ ನೋಡೋದಾದರೆ ನಿಮಗೆ ಟ್ವಿನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೂಡ ಸಿಗುತ್ತೆ. ನಿಮಗೆ ಫ್ರಂಟಲ್ಲಿ 12 ಇಂಚ್ ಟ್ಯೂಬ್ಲೆಸ್ ಟೈರ್ ಸಿಗ್ತದೆ. ಬ್ಯಾಕಲ್ಲಿ ಕೂಡ 12 ಇಂಚ್ ಟ್ಯೂಬ್ಲೆಸ್ ಟೈರ್ ಸಿಗ್ತದೆ. ನಿಮಗೆ ಬ್ಯಾಕಲ್ಲಿ ನೋಡ್ತಾ ಇರ್ಬೋದು. ನಿಮಗೆ ಬ್ಯಾಕಲ್ಲಿ ಲಾಂಗ್ ಕಂಟಿನ್ಯೂಸ್ ಇಂಟಿಗ್ರೇಟೆಡ್ ಆಗಿರೋ LED ಟೈಲ್ ಲ್ಯಾಂಪ್ ಸಿಗ್ತದೆ. ಆ್ಯಂಡ್ ಇಲ್ಲಿ ಕೂಡ ಏತರ್ ಬ್ಯಾಡ್ಜಿಂಗ್ ಇದೆ. ಈ ಸ್ಕೂಟರ್ ಬಂದ್ಬಿಟ್ಟು ಬೆಲ್ಟ್ ಡ್ರಿವನ್ ಮೋಟರ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಬೆಲ್ಟ್ ಕಾಣಿಸ್ತಾ ಇದೆ. ಈ ಕಡೆ ನೋಡೋದಾದ್ರೆ ಬೆಲ್ಟ್ ಕವರಿಂಗ್ ಕೂಡ ಇದೆ. ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ. ಆಕ್ಸೆಸರೀಸ್ ಅಂತ ಬರೋದಾದ್ರೆ ನಿಮಗೆ ಬ್ಯಾಕಲ್ಲಿ ಒಂದು ಬ್ಯಾಕ್ ರೆಸ್ಟ್ ಸಿಗ್ತಾ ಇದೆ. ಈ ಕಡೆ ಸೈಡ್ ನೋಡೋದಾದ್ರೆ ಒಂದು ಫೂಟ್ ರೆಸ್ಟ್ ಬರುತ್ತೆ, ಲೇಡೀಸ್ ಫೂಟ್ ರೆಸ್ಟ್. ಬಟ್ ಈ ಗಾಡೀಲಿ ಹಾಕ್ಸಿಲ್ಲ ಇನ್ನು. ನಿಮಗೆ ಇಲ್ಲಿ ಸಪ್ರೇಟಾಗಿ ಫೂಟ್ ರೆಸ್ಟ್ ಅಂತ ಸಿಗಲ್ಲ. ಸೊ ಇಲ್ಲಿ ಇಂಟಿಗ್ರೇಟೆಡ್ ಫೂಟ್ ರೆಸ್ಟ್ ಇದೆ. ಈ ಗ್ರಾಬ್ ರೈಲ್ಸ್ ಕೂಡ ಅಷ್ಟೇ, ಇದು ಆಕ್ಸೆಸರೀಸಲ್ಲೇ ಕವರ್ ಆಗುತ್ತೆ ನಿಮಗೆ. ಇದು ಕೂಡ ನಿಮಗೆ ಆಕ್ಸೆಸರೀಸಲ್ಲೇ ಬರೋದು. ಇಲ್ಲೊಂದು ರಬ್ಬರ್ ಕ್ಯಾಪ್ ಇದೆ ಎಂಡಿಗೆ. ಸೊ ಇದು ಹಾಗೆ ಕೈಗೆ ಬರುತ್ತೆ. ಸೊ ಒಂಚೂರು ಇಂಪ್ರೂವ್ ಮಾಡ್ಬೋದಿತ್ತು ಇದನ್ನು, ಗೊತ್ತಿಲ್ಲ. ಇದು ರೈಡಿಂಗಲ್ಲಿ ಕಳ್ಸೋಗ್ಬೋದು, ಹೇಳಂಗಿಲ್ಲ. ಸೀಟ್ ವಿಚಾರಕ್ಕೆ ಬರೋದ್ರೆ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿರೋ ಒಂದು ಸೀಟ್ ಸಿಗ್ತಾ ಇದೆ ನಿಮಗೆ. ಸಿಕ್ಕಾಪಟ್ಟೆ ಸಾಫ್ಟ್ ಇದೆ ಕುಷನ್ ಕೂಡ. ಸೊ ನಿಮ್ಗೆ ಒಂಥರ ಹಾರ್ಡ್ ಬರಲ್ಲ, ಸಾಫ್ಟ್ ಬರಲ್ಲ, ಮೀಡಿಯಮಲ್ಲಿ ಆಗಿದೆ. ಸೊ ಒಂಥರ ಕಂಫರ್ಟಬಲ್ ರೈಡಿಂಗ್ ಕೊಡುತ್ತೆ ಇದು. ಸೊ ನೀವು ಬೂಟ್ ಸ್ಪೇಸ್ ಓಪನ್ ಮಾಡಬೇಕಂದ್ರೆ ಕೀನ ಒಂದ್ಸಲ ಲೆಫ್ಟಿಗೆ ಟರ್ನ್ ಮಾಡಬೇಕು. ಆ್ಯಂಡ್ ಒಂಥರ ಪ್ರೀಮಿಯಮಾಗಿ ಕೊಟ್ಟಿದ್ದಾರೆ. ಇಲ್ಲಿ ಹೋಲ್ಡರ್ ಏನಿದೆ, ಸೊ ಒಂಥರ ನಿಮಗೆ ಪ್ರೀಮಿಯಂ ಲುಕ್ಕನ್ನೇ ಕೊಡುತ್ತೆ. ಲೈಕ್ ಹೋಲ್ಡ್ ಮಾಡೋಕ್ಕೂ ಕೂಡ ಈಸಿಯಾಗಿದೆ. ಆ್ಯಂಡ್ ಬೂಟ್ ಸ್ಪೇಸ್ ಕೂಡ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ. ನಿಮಗೆ ಆಲ್ಮೋಸ್ಟ್ 34 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ಇವನ್ ಫ್ರಂಟಲ್ಲಿ ಕೂಡ ಒಂದು ಚಿಕ್ಕದಾಗಿ ಒಂದಿದೆ. ನಿಮ್ದೇನೇ ಡಾಕ್ಯುಮೆಂಟ್ಸ್ ಇಲ್ಲಿ ಇಟ್ಕೊಬೋದು. ಬೂಟ್ ಸ್ಪೇಸ್ಗೆ ಒಂದು ಆಕ್ಸೆಸರೀಸಲ್ಲಿ ಎಕ್ಸ್ಟ್ರಾ ಬೂಟ್ ಬ್ಯಾಗ್ ಅಂತ ಒಂದು ಬರುತ್ತೆ. ಏನಾದ್ರು ಐಟಮ್ಸ್ ಥರದ್ರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪವರ್ ಅಪ್ ಅಂತ ಸ್ವಿಚ್ ಇದೆ. ಸೊ ಇದೇನಕ್ಕಂದರೆ ಏತರವ್ರದ್ದು ಒಂದು ಹೆಲ್ಮೆಟ್ ಇದೆ, ಹ್ಯಾಲೋ ಹೆಲ್ಮೆಟ್ ಅಂತೇಳಿ. ಸೊ ಆ ಸ್ಮಾರ್ಟ್ ಹೆಲ್ಮೆಟ್ನ ಚಾರ್ಜ್ ಮಾಡಿದ್ರೆ ಸೊ ಅದು ನಿಮಗೆ ಯೂಸ್ ಆಗುತ್ತೆ. ಹಾಗೆ ಅಲ್ಲಿ ಒಂದು ಚಿಕ್ಕದಾಗಿ ಒಂದು LED ಲೈಟ್ ಕೊಟ್ಟಿದ್ರೆ ಈ ನೈಟ್ ಟೈಮಲ್ಲಿ ನಿಮಗೆ ಯೂಸ್ಗೆ ಬರುತ್ತೆ. ಇದು ಬೂಟ್ ಸ್ಪೇಸಲ್ಲಿ ಅಂದರೆ ಐಟಮ್ನ ತಗೊಳ್ಬೇಕಾದ್ರೆ ಈ ಒಂದು ಚಿಕ್ಕ ಲೈಟ್ ನಿಮಗೆ ಯೂಸ್ ಆಗುತ್ತೆ. ಬ್ಯಾಟ್ರಿ ಅಂತ ನೋಡೋದಾದ್ರೆ ಇಲ್ಲಿ ನೀವು ಫುಡ್ ಬೋರ್ಡ್ ಇದೆಯಲ್ಲ, ಸೊ ಇಲ್ಲಿ ಇದ್ರ ಕೆಳಗಡೆ ಬ್ಯಾಟ್ರಿ ಇರೋದು. ಚಾರ್ಜಿಂಗ್ ಪಾಯಿಂಟ್ ನಿಮಗೆ ಫ್ರಂಟಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ನಿಮಗೆ 0 to 80% ಆಲ್ಮೋಸ್ಟ್ 5 ಅವರಲ್ಲಿ ಕಂಪ್ಲೀಟ್ ಆಗುತ್ತೆ. 0 to 100% ನಿಮಗೆ 8 ಅವರ್ಸ್ ಟೈಮ್ ತೊಗೊಳುತ್ತೆ ಚಾರ್ಜ್ ಆಗೋದಕ್ಕೆ. ಫೀಚರ್ಸ್ನ ನೋಡಿದ್ದು ಸಾಕು. ಇವಾಗ ಒಂದು ರೈಡ್ ಹೋಗಿ ನೋಡೋಣ ಸ್ಕೂಟಿ ಹೇಗಿದೆ ಓಡ್ಸೋಕ್ಕೆ ಅಂತೇಳಿ. ಸೊ ಸದ್ಯಕ್ಕೆ ನಮ್ಮ ಸ್ಕೂಟಿ ಇವಾಗ ಜಿಪ್ ಮೋಡಲ್ಲಿದೆ. ಸೊ ಬನ್ನಿ. ಸೊ ಇವಾಗ ನಮ್ಮ ಗಾಡಿ ಜಿಪ್ ಮೋಡಲ್ಲಿದೆ. ಟಾಪ್ ಸ್ಪೀಡ್ ಬಂದ್ಬಿಟ್ಟು 80 km/h ಇರುತ್ತೆ. ಸೊ ಟ್ರೈ ಮಾಡೋಣ, ನೋಡೋಣ ಟಾಪ್ ಸ್ಪೀಡ್ ಟಚ್ ಆಗತ್ತಾ ಅಂತೇಳಿ. ಇನಿಷಿಯಲ್ ಪಿಕಪ್ ಹೆವಿ ಇದೆ ಗುರು. ಸ್ವಲ್ಪ ಆಸ್ಪತ್ರೆ ಕೊಟ್ಟರೆ ಸಾಕು, ಹಂಗೆ ನಿಂತ್ಕೊಂಡು ಹೋಗೋದು ಗಾಡಿ. ಸೊ ಟ್ರಾಫಿಕಲ್ಲಿ ಓಡ್ಸೋಕ್ಕೆ ಹೇಳಿ ಮಾಡಿಸಿರೋಂಥ ಸ್ಪೀಡ್ ಇದೆ. ನಿಮಗೆ 80 to 81 ರೀಚ್ ಆಗಿದೆ ಟಾಪ್ ಸ್ಪೀಡು. ಸೊ ಅಷ್ಟೇ, ಅದ್ರ ಮುಂದೆ ಹೋಗಲ್ಲ ಗಾಡಿ. ಸೊ ಮ್ಯಾಕ್ಸಿಮಮ್ 80 km/h ನೀವು ಅಷ್ಟೇ ಹೋಗ್ಬೋದು ಈ ಸ್ಕೂಟಿಲಿ, ಅದಕ್ಕಿಂತ ಜಾಸ್ತಿ ಹೋಗೋಕ್ಕಾಗಲ್ಲ. ಬನ್ನಿ ಈಕೋ ಮೋಡಲ್ ಚೆಕ್ ಮಾಡೋಣ ಗಾಡಿ ಎಷ್ಟು ಹೋಗ್ಬೋದು ಅಂತೇಳಿ. ಈಕೋ ಮೋಡಲ್ ಆಲ್ಮೋಸ್ಟ್ 50. ಈಕೋ ಮೋಡಲ್ ನಿಮಗೆ 56 km/h ಅಷ್ಟೇ ಟಾಪ್ ಸ್ಪೀಡ್ ಇರೋದು. ಬಟ್ ಈಕೋ ಮೋಡಲ್ ಅಡ್ವಾಂಟೇಜ್ ಅಂದರೆ ನಿಮಗೆ ಪರ್ಫಾರ್ಮೆನ್ಸ್ ಜಾಸ್ತಿ ಸಿಗುತ್ತೆ. ಒಂದು 10-20 km ಜಾಸ್ತಿ ನೀವು ಸ್ಕೂಟಿ ರೈಡ್ ಮಾಡ್ಬೋದು. ಸೊ ಈಕೋ ಮೋಡಿಗೆ ಸ್ವಿಚ್ ಆಗ್ತೀನಿ ರೀ. ಈಕೋ ಮೋಡಿಗೆ ಸ್ವಿಚ್ ಆಗಿದೆ. ಟಾಪ್ ಸ್ಪೀಡ್ ಚೆಕ್ ಮಾಡೋಣ.
ಸ್ಪೀಡು ನೀವೇನು ನೋಡ್ತಾ ಇರ್ಬೋದು 57, 58, 60ಕ್ಕೆ ರೀಚ್ ಆಗುತ್ತೆ ಅನ್ಕೋತೀಯ. 60 ಅಷ್ಟೇ ಟಾಪ್ ಸ್ಪೀಡು. ಸೊ ಅದ್ರ ಮುಂದೆ ಗಾಡಿ ಹೋಗೋದಿಲ್ಲ. ಸೊ ಈಕೋ ಮೋಡ್ ನಿಮಗೆ ಆಲ್ಮೋಸ್ಟ್ ಸಿಟಿ ರೈಡ್ಸಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ, ಟ್ರಾಫಿಕಲ್ಲಿ ಯೂಸ್ ಆಗುತ್ತೆ. ನಿಮಗೆ ಆಲ್ಮೋಸ್ಟ್ ಒಂದು 10-20 ಕಿಲೋಮೀಟರ್ ಜಾಸ್ತಿನೇ ನಿಮಗೆ ಮೈಲೇಜ್ ಸಿಗುತ್ತೆ ಕಂಪೇರ್ ಟು ಜಿಪ್ ಮೋಡ್. ಇನ್ನೊಂದು ಕ್ರೇಜಿ ಫೀಚರ್ ಇದೆ ಮ್ಯಾಜಿಕ್ ಟ್ವಿಸ್ಟ್ ಅಂತೇಳಿ. ಇನ್ ಕೇಸ್ ನೀವೇನಾದರೂ ಆಕ್ಸಲರೇಟರ್ನ ರಿವರ್ಸಲ್ಲಿ ಟ್ವಿಸ್ಟ್ ಮಾಡಿದ್ರೆ ಗಾಡಿ ಸ್ಲೋ ಆಗಿ ಸ್ಟಾಪ್ ಆಗುತ್ತೆ. ಸೊ ನೀವೇನು ಬ್ರೇಕ್ಸ್ ಅಪ್ಲೈ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇದರಿಂದ ನಿಮಗೆ ಬ್ರೇಕ್ ಪೆಡಲ್ಸ್ ಮೇಲೆ ಫೋರ್ಸ್ ಕೂಡ ಕಮ್ಮಿ ಆಗುತ್ತೆ. ಸ್ಕೂಟರಲ್ಲಿ ಇನ್ನೂ ಹಲವಾರು ಫೀಚರ್ಸ್ ಬರ್ತಾ ಇದೆ, ಪಿಂಗ್ ಮೈ ಸ್ಕೂಟರ್ ಅಂತೇಳಿ. ಇನ್ ಕೇಸ್ ನೀವೇನಾದ್ರು ಪಾರ್ಕಿಂಗ್ ಇರೋದಲ್ಲಿ ಗಾಡಿ ನಿಲ್ಸಿದ್ರೆ ಸೊ ನಿಮ್ಮ ಆ್ಯಪ್ ಮುಖಾಂತರನೇ ಗಾಡಿನ ಎಲ್ಲಿದೆ ಅಂತ ಚೆಕ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಹೇಳೋದಾದರೆ ಇಲ್ಲಿ ರಿವರ್ಸ್ ಬಟನ್ ಇದೆ. ಸೊ ಇದು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿದೆ. ಇನ್ ಕೇಸ್ ನೀವು ಪ್ರೆಸ್ ಮಾಡಿದರೆ ಗಾಡಿ ರಿವರ್ಸ್ ಮೋಡಿಗೆ ಬೀಳುತ್ತೆ. ಸೊ ಇನ್ ಕೇಸ್ ನೀವೇನಾದ್ರು ಸ್ಲೋಪ್ ಜಾಗದಲ್ಲಿ ಗಾಡಿ ನಿಲ್ಸಿದ್ರೆ ಗಾಡಿ ರಿವರ್ಸ್ ತೆಗಿಬೇಕಂದ್ರೆ ಮ್ಯಾನ್ಯಲ್ ಆಗಿ ನೀವು ಗಾಡಿನ ಪುಷ್ ಮಾಡೋ ಬದಲು ಸೊ ಈ ಬಟನ್ ಬಂದ್ಬಿಟ್ಟು ಆಕ್ಸೆಲೆರೇಟರ್ ನೀವು ರೈಸ್ ಮಾಡಿದ್ರೆ ಗಾಡಿ ಆಟೋಮೆಟಿಕ್ ಆಗಿ ಹಿಂದೆ ಹೋಗುತ್ತೆ. ಡೈಲಿ 20-30 ಕಿಲೋಮೀಟರ್ ರೇಂಜಲ್ಲಿ ಓಡಾಡೋರು, ಯಾರಾದರೂ ಆಫೀಸ್ಗೆ ಹೋಗೋರಾಗಿರ್ಬೋದು ಅಥವಾ ಏನಾದ್ರು ಡ್ಯೂಟಿಗೆ ಹೋಗೋರಾಗಿರ್ಬೋದು, ಕೆಲಸಕ್ಕೆ ಹೋಗೋರಾಗಿರ್ಬೋದು, ಸೊ ಅವರಿಗೆಲ್ಲ ಇದೊಂದು ಹೇಳಿ ಮಾಡಿಸಿರೋ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಪೆಟ್ರೋಲ್ ಬಂಕಲ್ಲಿ ಕ್ಯೂ ನಿಲ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಮನೇಲೇ ಚಾರ್ಜ್ ಮಾಡ್ಕೊಂಡು ಈಸಿಯಾಗಿ ಓಡಾಡ್ಬೋದು. ಈ ಇ ವಿ ಸ್ಕೂಟಿ ಎಲ್ಲ ಹೇಗೆಂದರೆ ನೀವೆಲ್ಲರೂ ದೂರ ಹೋಗ್ಬೇಕಂದ್ರೆ ಮುಂಚೆನೇ ಚಾರ್ಜ್ ಹಾಕಿ ಇಟ್ಕೊಬೇಕು. ಆಲ್ಮೋಸ್ಟ್ ನಿಮಗೆ 120 ಕಿಲೋಮೀಟರ್ ಸ್ಟ್ರೆಚ್ ಕೊಡುತ್ತೆ ಫುಲ್ ಚಾರ್ಜಲ್ಲಿ. ಸೊ ನೀವು ಇನ್ನು ಲಾಂಗ್ ರೈಡೆಲ್ಲ ಇದರಲ್ಲಿ ಹೋಗೋಕ್ಕೆ ಆಗೋದಿಲ್ಲ. ಸೊ ಪ್ರತಿ ಜಾಗಕ್ಕೆ ಹೋಗ್ಬೇಕಾದ್ರೂ ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು, ಇಷ್ಟೇ ದೂರ ಹೋಗ್ತೀನಿ, ಇಷ್ಟೇ ದೂರ ಬರ್ತೀನಿ ಅಂತೇಳಿ. ಸೊ ಅದು ಒಂದು ಬಿಗ್ ಡಿಸ್ಅಡ್ವಾಂಟೇಜ್ ಅಷ್ಟೇ. ಚೆನ್ನಾಗಿದೆ ಒಟ್ಟಿನಲ್ಲಿ ಹೇಳೋದಾದರೆ. ಸೊ ನಿಮಗೆ ಚಾರ್ಜಿಂಗ್ ಮಾಡೋ ಟೆನ್ಷನ್ ಬಿಟ್ಟರೆ ಮತ್ತೆ ಯಾವ ಟೆನ್ಷನ್ ಇಲ್ಲ. ಸ್ಕೂಟಿಲಿ ಆರಾಮಾಗಿ ಓಡಿಸ್ಬೋದು, ಯಾರು ಬೇಕಾದ್ರೂ ತೊಗೊಬೋದು. ಬಟ್ ಪ್ರೈಸ್ ಮಾತ್ರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ನಿಮಗೆ ಆಲ್ಮೋಸ್ಟ್ ಟಾಪ್ ಎಂಡ್ ಮಾಡಲ್ ಬಂದುಬಿಟ್ಟು ನಿಮಗೆ 1.8 lakhs ಏನೋ ಆಗುತ್ತೆ. ಒಟ್ಟಲ್ಲಿ ಹೇಳೋದಾದ್ರೆ ನಿಮಗೇನಾದರೂ ಕಂಫರ್ಟಬಲ್, ಸ್ಮಾರ್ಟ್ ಮತ್ತು ಸ್ಮೂತ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಕೊಡೋ ಇ ವಿ ಸ್ಕೂಟರ್ ನೀವೇನಾದರೂ ಹುಡುಕ್ತಾ ಇದ್ರೆ ಏತರ್ ಇಸ್ತಾ ಝೆಡ್ ನಿಮಗೊಂದು ಸಾಲಿಡ್ ಆಪ್ಷನ್ ಅಂತಲೇ ಹೇಳ್ಬೋದು. ಇವತ್ತಿಗಿಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ.